ಇನ್ನು ಮತ್ತೊಂದು ಕಡೆಯಲ್ಲಿ ಡಿಸಿಎಂ ಡಿಕೆಶಿ ಕ್ಯಾಂಪ್ನ ಮತ್ತೊಬ್ಬ ಶಾಸಕ ಬಾಲಕೃಷ್ಣ ಅವರು ಕೂಡ ಮಾತನಾಡಿದ್ದಾರೆ ಇದರ ಕುರಿತಾಗಿ. ಯತೀಂದ್ರ ತರದ ಮಾತುಗಳ ಅವಶ್ಯಕತೆ ಈಗ ಇಲ್ಲ, ನಮ್ಮಲ್ಲಿ ಹೈಕಮಾಂಡ್ ಇದೆ, ಅವ್ರು ನೋಡ್ಕೊಳ್ತಾರೆ. ವಿಪಕ್ಷದವರು ಇದನ್ನೇ ಬಳಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಕೂಡ ಈ ಹೇಳಿಕೆಯಲ್ಲಿ ವಿಪಕ್ಷದವರಿಗೆ ಕುಟುಕಿದ್ದಾರೆ. ತಟ್ಟೆಯಲ್ಲಿ ನೊಣ ಬಿದ್ದಿದ್ರೆ ಅವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ. ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ, ಎಲ್ಲ ತೀರ್ಮಾನ ಮಾಡ್ತಾರೆ. ಈ ರೀತಿಯಾಗಿ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಅದು ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ನಾನು ಎಂಡಾರ್ಸ್ ಮಾಡ್ತೀನಿ, ಅವ್ರ ಮಾತುಗಳನ್ನ ಎಂಡಾರ್ಸ್ ಮಾಡ್ತೀನಿ. ನಾನು ಇದು ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರಗಳು ಚರ್ಚೆ ಅನವಶ್ಯಕವಾಗಿ ಆಗ್ತಾ ಇದೆ. ಅದಕ್ಕೊಂದು ಅಂತಿಮವಾದ ರೂಪವನ್ನು ಹೈಕಮಾಂಡ್ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವ್ರು ಏನು ಬಳಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ನಾವೆಲ್ಲ ಕರೆಕ್ಟಾಗಿದ್ದೀವಿ. ನಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀವಿ ಅಷ್ಟೇ. ನಮಗಿನ ನಾನು ಹೇಳುವ ನಮ್ಮ ತಟ್ಟಲ್ಲಿ ಬರೀ ನೊಣ ಬಿದ್ದದೆ, BJP ಅವ್ರ ತಟ್ಟಲ್ಲಿ ಹೆಗಣನೇ ಬಿದ್ದದೆ. ನೋಡ್ರಿ, ಇದು ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಅವ್ರವ್ರ ಅಭಿಮಾನಿಗಳು ಅವ್ರವ್ರ ಪರವಾಗಿ ಬ್ಯಾಟಿಂಗ್ ಆಡ್ತಕ್ಕಂಥದ್ದು ಸಹಜ. ಅದನ್ನು ಬ್ಯಾಟಿಂಗ್ ಆಡ್ತಾ ಇದ್ದಾರೆ, ಅದನ್ನು ಚರ್ಚೆ ಮಾಡ್ತಕ್ಕಂಥ ವಿಷಯ ಅಲ್ಲ. ನಮ್ಮಲ್ಲಿ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ, ಇಟ್ ವಿಲ್ ಟೇಕ್ ದಿ ಡಿಸಿಷನ್. ರೈಟ್. ನಿನ್ನೆವರೆಗೂ ಎಲ್ಲವೂ ಶಾಂತವಾಗಿತ್ತು ನೋಡಿ. ನೆನ್ನೆ ಆ್ಯಕ್ಚುಲಿ ಒಂದು ಸುದ್ದಿ ಕೂಡ ನಾವು ಬ್ರೇಕ್ ಮಾಡಿದ್ವಿ. DCM DKಶಿ ಕ್ಯಾಂಪ್ ಯಾಕೋ ಸೈಲೆಂಟ್ ಆಗಿದೆಯಲ್ಲ ಅಂತ. ಆದರೆ ಯಾವಾಗ ನೆನ್ನೆ ಯತೀಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟರೋ ಈಗ ಒಬ್ಬೊಬ್ಬರಾಗಿ ಬರ್ತಿದ್ದಾರೆ. ಇಕ್ಬಾಲ್ ಹುಸೇನ್ ಅವರಾಯಿತು, ಬಾಲಕೃಷ್ಣ ಅವರಾಯಿತು, ನೆಕ್ಸ್ಟ್ ಲೈನಲ್ಲಿ ಇರ್ತಾರೆ. ಕದಲೂರು ಉದಯ್ ಅವರು, ಶಿವಗಂಗಾ ಬಸವರಾಜ್ ಅವರು, ನಂತರ ಗಣಿಗ ಅವರು ಕೂಡ ನೆನ್ನೆ ರಿಯಾಕ್ಟ್ ಮಾಡಿದ್ದಾರೆ. ಈ ರೀತಿಯಾಗಿ ಲೈನ್ ಬೈ ಲೈನ್ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರು ಬಂದು ಸ್ಟೇಟ್ಮೆಂಟನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಡಿಫೆಂಡ್ ಮಾಡ್ಕೊಳ್ಬೇಕಲ್ಲ ಅವ್ರ ಕ್ಯಾಂಪನ್ನು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಈ ಕುರ್ಚಿ ಕದನಕ್ಕೆ ಒಂದು ತಾತ್ಕಾಲಿಕ ವಿರಾಮ ಬಿದ್ದಿತ್ತು. ಆದರೆ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಈಗ ಮತ್ತೆ ಅದನ್ನು ಕದಡಿ ಶಾಂತವಾಗಿದ್ದಂತಹ ಸಮುದ್ರವನ್ನು ಮತ್ತೆ ರೊಚ್ಚಿಗೆಬ್ಸಿದ್ಯಾ ಅಂತ DKಶಿ ಕ್ಯಾಂಪ್ನಲ್ಲಿ ಅದು ನೇರವಾಗಿ ಕಾಣ್ತಾ ಇದೆ. ಖಂಡಿತವಾಗಿ ರಾಹುಲ್, ಈಗಾಗಲೇ ಕುರ್ಚಿ ಕದನದ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ CM ಮತ್ತು DCM ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡೋದ್ರ ಮುಖಾಂತರ ನಾಯಕತ್ವ ವಿಚಾರಕ್ಕೆ ಅಂತ್ಯವನ್ನಾಡಿದರು. ಅಂದರೆ ಯಾರು ಕೂಡ ಬಹಿರಂಗ ಹೇಳಿಕೆಗಳನ್ನು ಕೊಡೋದಾಗಲಿ, ಹೈಕಮಾಂಡ್ ನಾಯಕರಿಗೆ ಮುಜುಗರವನ್ನು ಉಂಟು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾರು ಕೂಡ ಯತ್ನಿಸಬಾರ್ದು ಎಂಬತಕ್ಕಂಥ ಸಂದೇಶವನ್ನು ರವಾನೆ ಮಾಡಿದರು. ಅಧಿವೇಶನದ ಆರಂಭದಿಂದಲೇ ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಕುರಿತಂತೆ ಇವತ್ತು DCM ಬಣದ ಶಾಸಕರು ಮಾತನಾಡಲಿಕ್ಕೆ ಇಳಿದಿದ್ದಾರೆ. ಖುದ್ದು ಯತೀಂದ್ರ ಅವರ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕೋದ್ರ ಮುಖಾಂತರ ಅಧಿವೇಶನ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ರೀತಿಯ ಅನಾವಶ್ಯಕ ಹೇಳಿಕೆಗಳನ್ನು ಯಾರು ಕೂಡ ಕೊಡಬಾರ್ದು ಎಂಬತಕ್ಕಂಥ ಆಗ್ರಹದ ಜೊತೆಗೆ ಈ ವಿಚಾರ ಕುರಿತಂತೆ ಅಂದರೆ ಯತೀಂದ್ರ ಸೇರಿದಂತೆ ಇತರ ನಾಯಕರು ಯಾರೇ ಮಾತನಾಡಿದ್ರು ಕೂಡ ಹೈಕಮಾಂಡ್ ನಾಯಕರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಸುಗಮ ಕಲಾಪ ನಡಿಬೇಕು, ಪ್ರತಿಪಕ್ಷಗಳಿಗೆ ಆಹಾರವಾಗಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ ಕಾಳಜಿಯುತವಾಗಿ ಮಾತನಾಡ್ತಾ ಇದ್ರು ಕೂಡ DCM ವಿಚಾರವಾಗಿ ಅಂದರೆ ಶಿವಕುಮಾರ್ ಅವರ ಪರವಾಗಿರ್ತಕ್ಕಂಥ ಶಾಸಕರು ಇವತ್ತು ಮಾತನಾಡೋದ್ರ ಮುಖಾಂತರ ಅಂದರೆ ನಾಯಕತ್ವ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರೇ ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಎಂಬತಕ್ಕಂಥ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಆ ಮೂಲಕ DCM ಪರವಾಗಿ ನಾವು ಇದ್ದೀವಿ ಎಂಬತಕ್ಕಂಥ ಸಂದೇಶದ ಜೊತೆಗೆ ಹೈಕಮಾಂಡ್ ನಿಯಮವನ್ನು ಯಾರು ಕೂಡ ಉಲ್ಲಂಘನೆ ಮಾಡಬಾರ್ದು, ಮೀರಬಾರ್ದು ಎಂಬತಕ್ಕಂಥ ಸಂದೇಶದ ಜೊತೆಗೆ ಸದ್ಯ ಈಗ ಬೆಳಗಾವಿಯ ಕಲಾಪ ಏನು ನಡೀತಾ ಇದೆ ಇದರಲ್ಲಿ ಸುಗಮ ಕಲಾಪ ಆಗಬೇಕು, ಪ್ರತಿಪಕ್ಷಗಳಿಗೆ ಯಾರು ಕೂಡ ಆಹಾರವನ್ನು ನೀಡಬಾರ್ದು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇವತ್ತು ಸಂಜೆ ನಡೆಯಲಿರುವ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಈ ವಿಚಾರವನ್ನು ಅಂದರೆ ಇದುವರೆಗೂ ಕೂಡ ಸೈಲೆಂಟ್ ಆಗಿದ್ದಂಥ ನಾಯಕತ್ವ ವಿಚಾರ ಏಕಾಏಕಿ ಪ್ರಸ್ತಾಪ ಮಾಡಿದ್ದೇಕೆ ಎಂಬತಕ್ಕಂಥ ವಿಚಾರ ಕುರಿತಂತೆ ಕೂಡ ಪ್ರಸ್ತಾಪ ಮಾಡಲಿಕ್ಕೆ DCM ಬಣದ ಆಪ್ತ ಶಾಸಕರುಗಳು ಕೂಡ ಈಗ ಸಿದ್ಧತೆಯನ್ನು ನಡೆಸಿದ್ದಾರೆ. ಹಾಗಾಗಿ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆ, ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ, ಆನಂತರ ಹೈಕಮಾಂಡ್ ನೀಡಿದ್ದಂಥ ಸಂದೇಶವನ್ನು ಯಾವ ರೀತಿ ಬ್ರೇಕ್ ಮಾಡಿದ್ರು ಹೈಕಮಾಂಡ್ ಸಂದೇಶ, ಹೈಕಮಾಂಡ್ ಆದೇಶವನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ವಿಚಾರಗಳ ಕುರಿತಂತೆ ಕೂಡ ಸುದೀರ್ಘವಾದಂಥ ಚರ್ಚೆ ಆಗುತ್ತೆ. ಸದ್ಯ ನಾಯಕತ್ವ ವಿಚಾರ ಕುರಿತಂತೆ CM DCM ಅವರು ಆರಂಭದಿಂದಲೂ ಕೂಡ ಹೈಕಮಾಂಡ್ ನಾಯಕರ ಆದೇಶಕ್ಕೆ ಬದ್ಧ ಎಂಬತಕ್ಕಂಥ ಹೇಳಿಕೆಯನ್ನು ನೀಡ್ತಾ ಬಂದರೂ ಕೂಡ ಅವರ ಬೆಂಬಲಿಗರು ಪೂರ್ಣಾವಧಿ CM ವಿಚಾರ ಅಥವಾ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಸೂಕ್ತ ನಿರ್ದೇಶನ ನೀಡುತ್ತೆ ಅಂತಕ್ಕಂಥ ಹೇಳಿಕೆಗಳನ್ನು ನೀಡೋದ್ರ ಮುಖಾಂತರ ಅದರಲ್ಲೂ ಬೆಂಗಳೂರಿನಲ್ಲಿ ಹೇಳಿಕೆಗಳಿಗೆ ಫುಲ್ ಸ್ಟಾಪ್ ಇತ್ತು. ಅಧಿವೇಶನದ ಈ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಹೈಕಮಾಂಡ್ಗೆ ಏನಕ್ಕೆ ಮುಜುಗರ ಮಾಡಬೇಕು, ಪ್ರತಿಪಕ್ಷಗಳು ಅಧಿವೇಶನ ನಡೀತಾ ಇದೆ, ಈ ವಿಚಾರವನ್ನು ಇಟ್ಕೊಂಡು ಸರ್ಕಾರವನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸ್ಲಿವೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಹಲವು ಶಾಸಕರಿದ್ದಾರೆ. ಹಾಗಾಗಿ ಸದ್ಯ ಈ ಹೇಳಿಕೆಗಳ ವ್ಯತಿರಿಕ್ತ ಪರಿಣಾಮ ಜೊತೆಗೆ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಜೊತೆಗೆ ಇವತ್ತಿನ ಬಹು ನಿರೀಕ್ಷಿತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾಯಕತ್ವ ವಿಚಾರ ಕುರಿತಂತೆ ಚರ್ಚೆ, ಆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ CM ಮತ್ತು DCM ಯಾವ ಸಂದೇಶವನ್ನು ಕೊಡ್ತಾರೆ,
DCM ಬಣದ ಶಾಸಕರ ಅಭಿಪ್ರಾಯ, ಇದಕ್ಕೆ ಪ್ರತಿಯಾಗಿ CM ಬಣದ ಸಚಿವರು ಮತ್ತು ಶಾಸಕರು ಏನು ಅಭಿಪ್ರಾಯ ಹೇಳ್ತಾರೆ ಅಂತಕ್ಕಂಥದ್ದು ಕೂಡ ಕುತೂಹಲವನ್ನು ಮೂಡಿಸಿದೆ. ಸದ್ಯ ಕುರ್ಚಿ ಕದನದ ಕಾದಾಟ ಅಂತ್ಯವಾಯಿತು ಎಂಬತಕ್ಕಂಥ ಬೆನ್ನಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಅವರ ನೆನ್ನೆಯ ಹೇಳಿಕೆ ಈವರೆಗೂ ಕೂಡ ಮುಂದುವರಿತಾ ಇದೆ. ಪರ ವಿರೋಧದ ಚರ್ಚೆ ನಡುವೆ ಅಧಿವೇಶನ ಇರ್ಬೋದು ಮತ್ತು ಶಾಸಕಾಂಗ ಪಕ್ಷದಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಈ ವಿಚಾರ ಕುರಿತಂತೆ ಯಾವ್ಯಾವ ಶಾಸಕರು ತಮ್ಮ ಅಭಿಪ್ರಾಯವನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸೋದ್ರ ಮುಖಾಂತರ ಯತೀಂದ್ರ ಅವರ ಹೇಳಿಕೆ ಮತ್ತು ಹೈಕಮಾಂಡ್ ಆದೇಶವನ್ನು ಮತ್ತೊಮ್ಮೆ ಸ್ಮರಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ನಿರತರಾಗಿರ್ತಕ್ಕಂಥದ್ದು. ರಾಹುಲ್. ರೈಟ್ ಶಿವಪ್ರಸಾದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.